ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು 3 ವರ್ಷದಲ್ಲಿ 1 ಕೋಟಿನ ಹೇಗೆ ಸೇರಿಸ್ತೀವಿ ಅನ್ನೋ ಪ್ರಯಾಣದಲ್ಲಿದ್ದೀವಿ. ಆ್ಯಂಡ್ ನನ್ನ ಜೊತೆ ನೀವು ಎಲ್ಲರೂ ಭಾಗಿಯಾಗಿದ್ದೀರಾ. ಸೊ ಇವತ್ತು ಡೇ 6 ಅಂದರೆ 6ನೇ ದಿನ. ನಾವು ಈ ಜರ್ನಿನ ಶುರು ಮಾಡಿ ಇವತ್ತಕ್ಕೆ 6ನೇ ದಿನ ಆಗಿದೆ. ಇದು ತುಂಬ ಖುಷಿ ಕೊಡುವಂಥ ವಿಚಾರ ನನಗೆ ಪರ್ಸ್ನಲಿ. ಸೊ ನಿಮ್ಮೆಲ್ಲ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ನಾನು ಈ 1 ಕೋಟಿ ಜರ್ನಿ, ಅಫ್ಕೋರ್ಸ್ ಇದು ತುಂಬ ದೊಡ್ಡ ಡಿಸಿಷನ್. ನಮ್ಮಂಥವ್ರಿಗೆ ಹೇಗೆ ಸೇರಿಸ್ತೀವಿ, ಅದು ವರ್ಕ್ ಆಗುತ್ತಾ ಇಲ್ವಾ, ಅದೊಂದು ಕನ್ಫ್ಯೂಷನ್. ಬಟ್ ನಾನು ಯೋಚನೆ ಮಾಡ್ತಿದ್ದೆ, ನನಗನ್ಸಿದ್ದು ಏನು ಅಂದರೆ, ಖಂಡಿತ ಡಿಸಿಷನ್ ಆಗಿ ಇದನ್ನು ನೋಡಿದ್ರೆ, ವ್ಯಾಲ್ಯೂ ಆಗಿ ನೋಡಿದ್ರೆ ಇದು ದೊಡ್ಡದು. ಬಟ್ ಈ ಡಿಸಿಷನ್ನು ಇಲ್ಲ ಈ ಗುರಿ ಮುಟ್ಟೋದಕ್ಕೆ ನಮಗೆ ತುಂಬ ಚಿಕ್ಕ ಚಿಕ್ಕ ಡಿಸಿಪ್ಲಿನ್ ಎಲ್ಲ ಚಿಕ್ಕ ಚಿಕ್ಕ ಡಿಸಿಷನ್ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಆ ಸಿಂಪಲ್ ಡಿಸಿಷನ್ಸಲ್ಲಿ ಇವತ್ತು ನಾನು ತೊಗೊಂಡಿರೋ ಒಂದು ಡಿಸಿಷನ್ನೇ ಈ ಮಿಸ್ಟ್ರಿ ಬಾಕ್ಸ್. ಏನಿದು ಮಿಸ್ಟ್ರಿ ಬಾಕ್ಸ್? ಸೊ ನಾನು ಹೇಳಿದ ಹಾಗೆ 1 ಕೋಟಿನ ನಾವು 3 ವರ್ಷದಲ್ಲಿ ಸೇರಿಸೋಣ ಅನ್ನೋದು ದೊಡ್ಡ ಗುರಿ ಅಲ್ಲ. ಸೊ ಆ ದೊಡ್ಡ ಗುರಿನ ನಾವು ಒಂದೇ ಸತಿ ಖಂಡಿತ ರೀಚ್ ಆಗೋಕ್ಕಾಗಲ್ಲ. ಸೊ ಈ ಜರ್ನಿನಲ್ಲಿ ನಾವು ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಮಾಡ್ತೀವಿ ಅಲ್ವಾ. ಅದು ಸೇವಿಂಗ್ಸ್ 1, ಸೇವಿಂಗ್ಸ್ 2, ಆ ಥರ ನೀವು ಒಂದು 3-4 ರೀತಿ ಹಣ ಉಳಿತಾಯ ಮಾಡ್ಕೊಂಡು ಹೋಗ್ಬೋದು. ಅದು ಹೇಗೆ ಅಂತೆಲ್ಲ ನಾವು ಖಂಡಿತ ಮುಂದೆ ಮುಂದೆ ನೋಡೋಣ. ಬಟ್ ಇವತ್ತು ಈ ಮಿಸ್ಟ್ರಿ ಬಾಕ್ಸ್ ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಏನಿದು ಮಿಸ್ಟ್ರಿ ಬಾಕ್ಸ್ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಗೊತ್ತು, ನಾವು ಡೈಲಿ ಇವಾಗ ನೀವು ಒಂದು ಪೆನ್ನು ಪೇಪರ್ ತೊಗೊಂಡು ಬರೆದ್ರೆ ಒಂದು ದಿನಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ, ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ. ಇವಾಗ ಒಂದು ಆಚೆ ಹೋಗಿ ಟೀ ಕುಡಿಯೋದಾಗಿರ್ಬೋದು, ಇಲ್ಲ ಸ್ವಿಗ್ಗಿನಲ್ಲಿ ಮನೆಗೆ ಏನಾದರೂ ಆರ್ಡರ್ ಮಾಡೋದಿರ್ಬೋದು, ಇಲ್ಲ 4 ಗಂಟೆಗೆ ಈ ಸ್ನ್ಯಾಕ್ಸ್ ಬಜ್ಜಿ ಬೋಂಡ ಗೊತ್ತಲ್ಲ, ನಾವೆಲ್ಲರೂ ಐ ಥಿಂಕ್ ಬಜ್ಜಿ ಬೋಂಡ ತಿನ್ನೋದ್ರಲ್ಲಿ ನಾವೆಲ್ಲರೂ ತುಂಬ ಫೇಮಸ್ ಅಲ್ಲ. ಸೊ ಅದನ್ನು ತಿನ್ನೋದಾಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಒಂದು ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿಯೋದಾಗಿರ್ಬೋದು, ಏನೇ ಆಗಿರ್ಬೋದಲ್ಲ, ಈ ಥರ ನಮಗೆ ತುಂಬ ಖರ್ಚುಗಳಿರುತ್ತೆ. ಸೊ ಇವಾಗ ನನಗೇನು ಅನ್ನಿಸ್ತು ಅಂದರೆ, ನೀವು ಯೋಚನೆ ಮಾಡಿದ್ರೆ ಆ ಥರ ಕನ್ಸಿಸ್ಟೆಂಟಾಗಿ ನಾವು ಖರ್ಚು ಮಾಡೋ ಥರ ಕನ್ಸಿಸ್ಟೆಂಟಾಗಿ ದಿನ ಒಂದು ಕಡೆ ದುಡ್ಡು ಎತ್ತಿರೋಲ್ಲ ಅಲ್ಲ. ಯಾಕಂದರೆ ನಮ್ಗೆ ಅದು ಐಡಿಯಾನೂ ಇರಲ್ಲ. ಮೇ ಬಿ ತಿಂಗ್ಳಿಗೆ ಒಂದು ಸತಿ ಒಂದು ಆರ್ ಡಿ ಹಾಕ್ತೀವಿ, ಇಲ್ಲ ಒಂದು ಚೀಟಿ ಕಟ್ತೀವಿ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಚಿನ್ನದ ಚೀಟಿ ಕಟ್ತೀವಿ, ಇಲ್ಲ ನಮ್ಮ ಸೇವಿಂಗ್ಸ್ ಅಕೌಂಟ್ ಇದ್ದರೆ ಅಲ್ಲಿ ದುಡ್ಡು ಹಾಕ್ತೀವಿ. ಬಟ್ ಕನ್ಸಿಸ್ಟೆಂಟಾಗಿ ದಿನ ನಾನು ಒಂದು ಕಡೆ ಇಷ್ಟು ದುಡ್ಡು ಎತ್ತಿರ್ತೀನಿ ಅಂತ ಈಗೀಗ ನಾವು ಯಾರೋ ಎತ್ತಿರೋ ಅಭ್ಯಾಸ ಇಲ್ಲ. ಬಟ್ ಮೊದಲು ನೋಡಿದ್ರೆ ಈ ಉಂಡಿಗೆ ಅಂತಿತ್ತು, ಇಲ್ಲ ನಾವೇ ಹೋಗಿ ಪೋಸ್ಟ್ ಆಫೀಸಲ್ಲಿ ಕಟ್ತಿದ್ವಿ, ಇಲ್ಲ ಬಿಸ್ನೆಸ್ ಮಾಡೋರು ಪಿಗ್ಮಿ ಅಂತ ಕಟ್ತಿದ್ರು ಡೈಲಿ, ಈ ಕೋಆಪರೇಟಿವ್ ಬ್ಯಾಂಕಿಂದ ಬಂದು ಕಲೆಕ್ಟ್ ಮಾಡ್ತಿದ್ರು. ಸೊ ನನಗೆ ಅನ್ನಿಸ್ತು, ಯಾಕೆ ನಾನು ನನ್ನ ಐಡಿಯಾನಲ್ಲಿ ಇದನ್ನು ಒಂದು ಅಂಗವಾಗಿ ಇಟ್ಕೋಬಾರ್ದು ಅನ್ನಿಸ್ತು. ಸೊ ಅದೇ ಈ ಮಿಸ್ಟ್ರಿ ಬಾಕ್ಸ್. ಸೊ ಇವತ್ತಿಂದ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದಿನ ಬಂದು ಈ ಮಿಸ್ಟ್ರಿ ಬಾಕ್ಸ್ಗೆ ನಾನು ದುಡ್ಡು ಹಾಕ್ತೀನಿ. ಸೊ ಇದರಲ್ಲಿ ನಾನು ಅಂದ್ಕೊಂಡಿರೋದು ಒಂದು ದಿನಾನೂ ಮಿಸ್ ಆಗಬಾರ್ದು. ಅದು ₹1 ಬಿದ್ದರೂ ನನಗೆ ಪರವಾಗಿಲ್ಲ, ಬಟ್ ಆ ಕನ್ಸಿಸ್ಟೆನ್ಸಿನ ನಾನು ಬಿಡಬಾರ್ದು. ಸೊ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಡಿಸಿಪ್ಲಿನ್ಗೂ ಮೋಟಿವೇಶನ್ಗೂ ಒಂದು ವ್ಯತ್ಯಾಸ ಇದೆ. ಮೋಟಿವೇಶನ್ ಅಂದರೆ ಯಾರನ್ನಾದರೂ ನೋಡಿ, ಏನಾದರೂ ಕೇಳಿ, ಇಲ್ಲ ಯಾವುದಾದ್ರೂ ವೀಡಿಯೋನ ಎಕ್ಸಾಂಪಲ್ ಆಗಿ ತೊಗೊಂಡು ಸಡನ್ನಾಗಿ ನಾವು ಇವಾಗ ಜಿಮ್ಮಿಗೆ ಹೋಗ್ಬಿಡೋದು ಒಂದು ವಾರ, ಇಲ್ಲಾಂದರೆ ಸಡನ್ನಾಗಿ ಇನ್ಮೇಲೆ ನಾನು ಡಯಟ್ ಮಾಡಿ ಸಣ್ಣ ಆಗ್ತೀನಿ ಅನ್ನೋದು, ಇಲ್ಲ ಇನ್ಮೇಲೆ ನಾನು ₹1,000 ಸೇರಿಸ್ತೀನಿ ಅನ್ನೋದು. ಬಟ್ 3 ದಿವಸ ಮಾಡಿ ಆ ವಿಡಿಯೋ ನಮಗೆ ಮರೆತು ಹೋದ ತಕ್ಷಣ 4ನೇ ದಿವಸ ತಿರ್ಗಾ ನಮ್ಮ ರೊಟೀನಿಗೆ ಬಂದು ಅದೆಲ್ಲ ಬಿಟ್ಬಿಡ್ತೀವಲ್ಲ, ಅದು ಮೋಟಿವೇಶನ್. ಅಂದರೆ ನಮಗೆ ಒಂದು ಪುಲ್ ಇಲ್ಲ ಫೋರ್ಸ್ ಇರಲಿಲ್ಲ, ಯಾವುದೋ ಒಂದು ವೀಡಿಯೋನಾಗಲಿ ಇಲ್ಲ ಇನ್ನೊಬ್ಬರ ಹತ್ರ ಮಾತಾಡಿದ್ದನ್ನು ಇಟ್ಟಾಗಲಿ ನಾವು ಶುರು ಮಾಡ್ತೀವಿ, ಬಟ್ ಸಡನ್ನಾಗಿ ಅದು ಡೌನ್ ಆಗುತ್ತೆ. ಅದು ಮೋಟಿವೇಶನ್. ಕನ್ಸಿಸ್ಟೆನ್ಸಿ ಅಂದರೆ ವಿಚ್ ಆ್ಯಡ್ಸ್ ಟು ಡಿಸಿಪ್ಲಿನ್ ಅಂದರೆ ಒಂದು ವಿಷಯ ನಾವು ತಗೊಂಡು ದಿನ ಬಿಡದೆ ಮಾಡೋದು. ಅಂದರೆ ಲೆಟ್ಸ್ ಸೇ ಇವಾಗ ಒಬ್ರು ಇರ್ತಾರೆ, ಯಾರೋ ಮೇ ಬಿ ಒಂದು 80 kg ಇರ್ತಾರೆ, 75 kg ಆಗಬೇಕಿನ್ನು 1 ವರ್ಷದಲ್ಲಿ ಡಿಸೈಡ್ ಮಾಡ್ತಾರೆ. ದಿನ ವಾಕಿಂಗ್ ಶುರು ಮಾಡ್ತಾರೆ. ಇವತ್ತು 10 ನಿಮಿಷ ಮಾಡ್ಬೋದು, ನಾಳೆ 2 ನಿಮಿಷ ಮಾಡ್ಬೋದು, ನಾಳಿದ್ದು 30 ನಿಮಿಷ ಮಾಡ್ಬೋದು, ಆಚೆ ನಾಳಿದ್ದು ಒಂದು ನಿಮಿಷ ಮಾಡಿ ಸುಸ್ತಾಗಿ ಕೂತ್ಕೊಂಡು ತಿರ್ಗಾ ಮಾರನೇ ದಿವಸ 1-2 ನಿಮಿಷ ಮಾಡ್ಬೋದು. ಬಟ್ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ದಿನ ಅವ್ರು ವಾಕಿಂಗ್ ಮಾಡಿದ್ರು ಅಲ್ಲ, ಟೈಮ್ ಚೇಂಜ್ ಆಗ್ಬೋದು, ಬಟ್ ಅವ್ರು ಹೇಳ್ತಿದ್ರು, ವಾಕಿಂಗ್ ಹೋಗ್ತಿದ್ರು, ಎಷ್ಟಾಯಿತು ಅಷ್ಟು ಮಾಡ್ತಿದ್ರು, ಮನೆಗೆ ವಾಪಸ್ ಬರ್ತಿದ್ರು. ಇದು ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿದ್ರೇ ನಿಮಗೆ ಒಂದು ಡಿಸಿಪ್ಲಿನ್ ಅಂತ ಬರೋದು. ಏನಾಗುತ್ತೆ, ನೀವು ಒಂದು 6 ತಿಂಗಳು ಈ ಥರ ಮಾಡಿದ್ರೆ 6 ತಿಂಗಳಾದಮೇಲೆ 7ನೇ ತಿಂಗಳು ಮೊದಲನೇ ದಿನ ನೀವು ಇದನ್ನು ಮಾಡಬಾರ್ದು ಅಂದ್ಕೊಂಡ್ರು ನಿಮ್ಮ ಕೈ ಮಾಡದೇ ಇರೋಕ್ಕಾಗಲ್ಲ. ಸೊ ಆ ಹ್ಯಾಬಿಟ್ನ ಬಿಲ್ಡ್ ಮಾಡೋದು ಡಿಸಿಪ್ಲಿನ್. ಆ್ಯಂಡ್ ಇದು ಹೇಗೆ ಬರುತ್ತೆ, ಕನ್ಸಿಸ್ಟೆಂಟಾಗಿ ನಾವು ದಿನ ಮಾಡ್ಕೊಂಡು ಹೋದರೆ ಬರುತ್ತೆ. ಸೊ ಈಗ ನನಗೇನು ಅನ್ನಿಸ್ತು ಅಂದರೆ, 1 ಕೋಟಿ ಖಂಡಿತ ಒಂದು ಬಿಗ್ ಇಲ್ಲ ಒಂದು ದೊಡ್ಡ ಗುರಿ ಅಲ್ಲ. ಆ ದೊಡ್ಡ ಗುರಿ ನಾವು ಮುಟ್ಟೋದಕ್ಕೆ 3 ವರ್ಷದಲ್ಲಿ ನಮಗೆ ಬೇಕಾಗಿರೋದು ಈ ಥರ ಚಿಕ್ಕ ಚಿಕ್ಕ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡೋ ವಿಚಾರಗಳು ಇಲ್ಲ ಉಳಿತಾಯಗಳು. ಸೊ ನನ್ನ ಈ ಉಳಿತಾಯ ಜರ್ನಿನಲ್ಲಿ ನನ್ನ ಮೊದಲನೇ ಸ್ಟೆಪ್ಪೇ ಈ ಮಿಸ್ಟ್ರಿ ಬಾಕ್ಸ್. ಸೊ ನಾನು ಹೇಳಿದಾಗೆ ತುಂಬ ಸಿಂಪಲ್, ಇವತ್ತಿಂದ ದಿನ ಇದಕ್ಕೆ ನಾನು
ದುಡ್ಡು ಹಾಕ್ತಾ ಹೋಗ್ತೀನಿ. ಅದು 10 ರೂಪಾಯಿ ಇರ್ಬೋದು, 1 ರೂಪಾಯಿ ಇರ್ಬೋದು, 500 ಇರ್ಬೋದು, 1000 ಇರ್ಬೋದು, ಏನೂ ಪ್ಲ್ಯಾನ್ ಇರಲ್ಲ. ಆಮೇಲೆ ನಾನು ಆಗಾಗ ಹೋಗಿ ಇದನ್ನು ಲೆಕ್ಕ ಮಾಡೋದು, ಕೌಂಟ್ ಮಾಡೋದು ಏನೂ ಮಾಡೋದಿಲ್ಲ. ಏನು ತಿಂಗಳು ಕೊನೆ ತನಕ ಕಾಯ್ತೀನಿ. ತಿಂಗಳು ಕೊನೆಯಲ್ಲಿ ಎಷ್ಟು ಸೇರಿದೆ ಅಂತ ಕೌಂಟ್ ಮಾಡಿ ಏನು ಮುಂದೆ ಬರೋ ತಿಂಗಳೇ 1ನೇ ತಾರೀಕು ಲೆಕ್ಕ ಮಾಡಿ ನಿಮ್ಮೆಲ್ಲರಿಗೂ ಎಷ್ಟು ಅಂತ ಹೇಳ್ತೀನಿ. ಸೊ ಇದೇ ಇದು ರೂಲ್ಸ್. ಇವತ್ತು ಈ ಜರ್ನಿ ನಾನು ಯಾಕೆ ನಿಮ್ಮ ಮುಂದೆನೇ ಶುರು ಮಾಡಬಾರ್ದು ಅನಿಸ್ತು. ಸೊ ನಿಮ್ಮ ಮುಂದೆ ನಾನು ಇದಕ್ಕೆ ದುಡ್ಡು ಹಾಕ್ತಾ ಇದ್ದೀನಿ. ಕ್ಲೋಸ್. ಸೊ ನಾಳೆಯಿಂದ ಇದರಲ್ಲಿ ಚೆಕ್ ಮಾಡೋದಾಗಲಿ ಇಲ್ಲ ಈ ದುಡ್ಡನ್ನು ತೊಗೊಂಡು ಏನಾದರೂ ಖರ್ಚು ಮಾಡೋದಾಗಲಿ ನಾನು ಖಂಡಿತ ಮಾಡೋದಿಲ್ಲ. ಆದಷ್ಟು ಈ ಡಿಸಿಪ್ಲಿನ ಮೇಂಟೈನ್ ಮಾಡ್ತೀನಿ. ಆಮೇಲೆ ಈ ಬಾಕ್ಸ್ಗೆ ದಿನ ದುಡ್ಡು ಹೋಗುತ್ತೆ. ಸೊ ಇದೇ ಮಿಸ್ಟ್ರಿ ಬಾಕ್ಸ್. ನಾನು ಈ ಮಿಸ್ಟ್ರಿ ಬಾಕ್ಸ್ ಅನ್ನೋ ಕಾನ್ಸೆಪ್ಟನ್ನ ಶುರು ಮಾಡಿದ್ದು ವಿಚಾರ. ಸೊ ಇದು ನಾನು ಹೇಳಿದ ಹಾಗೆ ಅಟ್ ಎನಿ ಕಾಸ್ಟ್ ನಾನು ಇದನ್ನು ಮಿಸ್ ಮಾಡಲ್ಲ. ಸೊ ಇವತ್ತು ನನ್ನ ವ್ಯೂವರ್ಸ್ ಆಗಿರೋ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್. ನೀವು ಇವತ್ತಿಂದ ಏನು ಮಾಡಿ, ಈ ಥರ ನಿಮ್ಮ ಮನೆಯಲ್ಲಿರೋ ಬಾಕ್ಸ್ ಆಗಲಿ ಇಲ್ಲ ಪೆಟ್ಟಿಗೆ ಆಗಲಿ ಇಲ್ಲ ನಿಮ್ದು ಏನಾದರೂ ಲಾಕರ್ ಇದ್ದರೆ ಲಾಕರ್ ಆಗಲಿ ಇಲ್ಲ ಇವಾಗೆಲ್ಲ ಡಿಜಿಟಲ್ ವರ್ಲ್ಡ್ ಅಲ್ಲ, ನೀವು ಗೂಗಲ್ ಪೇಯಿಂದ ಒಂದು ಅಕೌಂಟ್ ನಿಮ್ಮ ಅಕೌಂಟಿಂದ ನಿಮ್ಮ ಇನ್ನೊಂದು ಅಕೌಂಟಿಗೆ ಕಳಿಸ್ಕೊಡೋದಾಗಲಿ, ಇವತ್ತಿಂದ ನೀವು ದಿನ ಈ ಥರ ಸೇವ್ ಮಾಡ್ತಾ ಬನ್ನಿ. ನೋಡೋಣ, ನಾನು ನಿಮ್ಗೆ ಯಾವಾಗ ತಿಂಗಳಲ್ಲಿ ಮೊದಲನೇ ದಿನದಲ್ಲಿ ಮುಂದಿನ ತಿಂಗಳಿಂದ ಹಾಕ್ತೀನಲ್ಲ ಆವಾಗ ನೀವು ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ ನಿಮ್ಮದು ಸೇವಿಂಗ್ಸ್ ಎಷ್ಟಾಗಿದೆ ಅಂತ. ಎಷ್ಟಾಗುತ್ತೆ ಎಷ್ಟಾಗಲ್ಲ ಅನ್ನೋದು ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಮಾಡಬೇಕಿರೋದು ಮೂರೇ ರೂಲ್ಸ್. ಫಸ್ಟ್ ಈ ಥರ ಒಂದು ಬಾಕ್ಸ್ ಇಲ್ಲ ನಿಮ್ಮ ಅಕೌಂಟ್ನ ಇಟ್ಕೊಳ್ಳಿ. ಎರಡನೇದು ಡೈಲಿ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ. ಅದು 1 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ಅದನ್ನು ತಲೆಗೆಡಿಸ್ಕೋಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಆವತ್ತು ನಿಮ್ಮ ಪ್ಯಾಂಟ್ ಪಾಕೆಟಿಂದ ಇಲ್ಲ ಪರ್ಸಿಂದ ಇಲ್ಲ ನಿಮ್ಮ ಪ್ರೈವೇಟ್ ಸೇವಿಂಗ್ಸಿಂದ ತೆಗೆದು ಅದಕ್ಕೆ ಹಾಕಿ. ಮೂರನೇದು ತಿಂಗಳು ಕೊನೆ ತನಕ ಕಂಟ್ರೋಲ್ ಮಾಡಿಕೊಂಡು ದಿನ ಹಾಕಿ, ದಿನ ಅದನ್ನು ತೆಗೆದು ಚೆಕ್ ಮಾಡೋದು ಇಲ್ಲ ಖರ್ಚು ಮಾಡೋದು ಮಾಡಬೇಡಿ. ತಿಂಗಳು ಕೊನೆಯಲ್ಲಿ ಲೆಕ್ಕ ಮಾಡಿ. ಪ್ರತಿ ತಿಂಗಳು 1ನೇ ತಾರೀಕು ನಾವೆಲ್ಲರೂ ನಮ್ಮ ಮಿಸ್ಟ್ರಿ ಬಾಕ್ಸ್ಗಳಲ್ಲಿ ಇಲ್ಲ ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಎಷ್ಟು ಸೇರಿದೆ ಅಂತ ನೋಡೋಣ. ಸೊ ನಾನು ತಿರ್ಗಾ ಹೇಳ್ತೀನಿ, ನಾವು ದೊಡ್ಡ ವಿಷಯನ ಅಚೀವ್ ಮಾಡೋಕ್ಕೆ ಇಲ್ಲ ಗಳಿಸೋದಕ್ಕೆ ನಮಗೆ ಬೇಕಾಗಿರೋದು ಚಿಕ್ಕ ಮೈಲಿಗಳು. ಸೊ ದಯವಿಟ್ಟು ಈ ಥರ ಚಿಕ್ಕ ಸ್ಟೆಪ್ಸ್ನ ಮಿಸ್ ಮಾಡಬೇಡಿ. ಸೊ ಇನ್ಮೇಲೆ ನೋಡೋಣ ಇದು ಹೇಗೆ ಹೋಗುತ್ತೆ ಅಂತ. ಇದರ ರಿಸಲ್ಟ್ ಇವತ್ತು ಮಾರ್ಚ್ 10ನೇ ತಾರೀಕು. ಸೊ ಮಾರ್ಚ್ ಕೊನೆಯ ತನಕ ಇದರಲ್ಲಿ ಎಷ್ಟಿದೆ ಅಂತ ನಾನು ನೋಡೋಲ್ಲ, ನೀವು ನೋಡಬೇಡಿ. ಮುಂದಿನ ತಿಂಗಳು 1ನೇ ತಾರೀಕು ಇದರಲ್ಲಿ ಎಷ್ಟಿರುತ್ತೆ ಅಂತ ನೋಡಿ. ನಮ್ಮ ಜರ್ನಿಲಿ ಈ ತಿಂಗಳು ಇದು ಮೊದಲನೇ ತಿಂಗಳಲ್ವಾ, ಸೊ ಮೊದಲನೇ ತಿಂಗಳು ನಾವು ಎಷ್ಟು ಸೇರಿಸಿದ್ದೀವಿ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವತ್ತು ನಿಮ್ಮಲ್ಲಿ ಎಷ್ಟು ಜನ ಈ ಥರ ಮಿಸ್ಟ್ರಿ ಬಾಕ್ಸ್ ಕಾನ್ಸೆಪ್ಟನ್ನ ಶುರು ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ನಿಮ್ಮ ಟೈಮ್ ನನಗೋಸ್ಕರ ಒದಗಿಸಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.